ಡೈಲಿ ಕೇವಲ 60 ರೂಪಾಯಿ ಸೇವಿಂಗ್ ಮಾಡಿ 1 ಕೋಟಿ ರೂಪಾಯಿಗೆ ಟರ್ಮ್ ಇನ್ಶೂರೆನ್ಸ್ ಮಾಡ್ಬೋದು. ಹೇಗೆ ಅಂತ ಹೇಳ್ತೀನಿ, ವಿಡಿಯೋ ಫಸ್ಟ್ ಸೇವ್ ಮಾಡ್ಕೊಳ್ಳಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ವಿಡಿಯೋ ಕೊನೆ ತನಕ ನೋಡಿ. ಸರ್, ರಿಟೈರ್ಮೆಂಟ್ ಆದಮೇಲೂ ಪೆನ್ಷನ್ ರೀತಿಯಲ್ಲಿ ಅಮೌಂಟ್ ಬರಬೇಕು ಅಂದರೆ ಏನು ಮಾಡೋದು? ನಾನಿವತ್ತು ಗೋವೆಲ್ತಿ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇನ್ಶೂರೆನ್ಸ್ MD ಆದಂತಹ ಚೇತನ್ ಅವ್ರ ಜೊತೆ ಇದ್ದೀನಿ. ಪರ್ಸನಲ್ ಫೈನಾನ್ಸ್ ಅಂದರೆ ಏನು, ಫೈನಾನ್ಷಿಯಲ್ ಪ್ಲಾನಿಂಗ್ ಯಾವ ರೀತಿಯಲ್ಲಿ ಮಾಡಬೇಕು. ಓಕೆ, ದುಡ್ಡು ಸಿಕ್ಕಿದ್ದಾಗೆ ಒಂದು EMI ಹಾಕ್ಸಿ ಮೊಬೈಲ್ ತೊಗೊಳೋದು, ಕಾರ್ ತೊಗೊಳೋದು, ಫಸ್ಟ್ ಲಕ್ಸುರಿ ಕೊಟ್ಟಾಗ್ತಾನೆ. ಲೇಟರ್ ಅದ್ರಲ್ಲಿ ದುಡ್ಡು ಮಿಕ್ಕಿದ್ರೆ ಸೇವಿಂಗ್ಸಿಗೆ ಪ್ಲಾನ್ ಮಾಡಿರ್ತಾರೆ, ರಿಟೈರ್ಮೆಂಟಿಗೆ ಪ್ಲಾನ್ ಮಾಡಿರಲ್ಲ, ಪ್ರೊಟೆಕ್ಷನ್ ಮಾಡ್ಕೊಂಡಿರಲ್ಲ. ಹೆಲ್ತ್ ಇನ್ಶೂರೆನ್ಸ್ ಮಾಡಿದ್ರೆ ಒಳ್ಳೇದಾ, ಲೈಫ್ ಇನ್ಶೂರೆನ್ಸ್ ಮಾಡಿದ್ರೆ ಒಳ್ಳೇದಾ? ಬರೋದೇ ಪ್ರೊಟೆಕ್ಷನಲ್ಲಿ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಹಾಗೆ ಟರ್ಮ್ ಇನ್ಶೂರೆನ್ಸ್. ಹಾಗಾಗಿ ನಿಮಗೆ ಇನ್ಶೂರೆನ್ಸ್ ಇದ್ದರೆ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ತಾರೆ. ಕ್ಯಾಶ್ ಅಂದ ಕೂಡಲೇ ನಿಮಗೆ ಅಡ್ವಾನ್ಸ್ ಪೇ ಮಾಡಬೇಕಾಗತ್ತೆ. ಓಕೆ, ಟರ್ಮ್ ಇನ್ಶೂರೆನ್ಸ್ ಬಂದು ಇನ್ಕಮ್ ಪ್ರೊಟೆಕ್ಷನ್ ಅಂತ ಕರಿತೀವಿ. ಸೊ ಈಗ ನಾವು ಹೊರಗಡೆ ಬಂದಿದ್ದೀವಿ ಮನೆಯಿಂದ, ಇವತ್ತು ನಾವು ಮನೆಗೆ ಹೋದರೆ ಇವತ್ತು ಇನ್ಕಮ್ಮು ಅವರಿಗೆ ಸೇರುತ್ತೆ. ಸೊ ಹಾಗಾಗಿ ನಾವು ನಮ್ಮ ದುಡಿಮೆ ಇರೋ ಟೈಮಲ್ಲಿ ನಾವು ಇನ್ವೆಸ್ಟ್ಮೆಂಟ್ಸ್ನ ಮಾಡಬೇಕಾಗತ್ತೆ. ಸರ್, ಮಿಡಲ್ ಕ್ಲಾಸ್ ಪೀಪಲ್ ಕೂಡ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಬಹುದಾ? ಸೊ ಮ್ಯೂಚುವಲ್ ಫಂಡಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ SIP ಅಂತ ಒಂದು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಎಕ್ಸಾಕ್ಟ್ಲಿ. ಅಶೋಕ್ ನಗರ 3rd ಕ್ರಾಸು, ಎಕ್ಸಾಕ್ಟ್ಲಿ ನಿಮಗೆ ಆಪೋಸಿಟ್ ಟು ಯೂನಿವರ್ಸಿಟಿ ಫ್ರಂಟ್ ಗೇಟ್ ಆಪೋಸಿಟ್ ಡೌನ್ ರೋಡ್ ಬಂದರೆ ನಿಮಗೆ ಅಚಾರ್ಡ್ ಅಂತ ಹೇಳಿ ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಇದೆ. ಅದ್ರ ಪಕ್ಕ ಬಂದು ನಮ್ಮ ಆಫೀಸ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ಸ್ ಸರ್. ಯಾರ್ಯಾರಿಗೆ ಈ ವಿಡಿಯೋ ಅನುಕೂಲ ಆಗುತ್ತೋ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ.